ನಮಸ್ಕಾರ ವೀಕ್ಷಕರೇ, ಇದು ನಾವು ನೀವು ಎಲ್ಲರೂ ನೋಡಲೇಬೇಕಾದಂತಹ ಸುದ್ದಿ ಸ್ವಲ್ಪ ದೀರ್ಘವಾಗಿದೆ. ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಖಂಡಿತವಾಗಿ ಹಂಚಿಕೊಳ್ಳಲೇಬೇಕು. ನಾವು ಈಗ ಹೇಳುವುದಕ್ಕೆ ಹೊರಟಿರುವಂತಹ ಸುದ್ದಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಬ್ಯಾಂಕ್ ವಂಚನೆ ಪ್ರಕರಣ, ಅತಿ ದೊಡ್ಡ ಬ್ಯಾಂಕ್ ವಂಚನೆ ಪ್ರಕರಣ. ಇಷ್ಟು ದೊಡ್ಡ ಬ್ಯಾಂಕ್ ವಂಚನೆ ಪ್ರಕರಣ ಭಾರತದ ಇತಿಹಾಸದಲ್ಲಿ ಇಲ್ಲಿವರೆಗೆ ವರದಿ ಆಗಿಲ್ಲ. ವಿಜಯ ಮಲ್ಯ ನೋಡಿದಿರಿ, ನೀರವ್ ಮೋದಿ, ಗುಜರಾತ್ನ ಇತರೆ ಉದ್ಯಮಿಗಳನ್ನು ನೋಡಿದಿರಿ. ಆದರೆ ಇಷ್ಟು ದೊಡ್ಡ ಬ್ಯಾಂಕಿಂಗ್ ವಂಚನೆ ಪ್ರಕರಣ ಇದುವರೆಗೆ ಭಾರತದಲ್ಲಿ ಘಟಿಸಿಲ್ಲ. ಸಿಬಿಐ ಫೆಬ್ರವರಿ 7ನೇ ತಾರೀಕು, ಕೇಂದ್ರೀಯ ತನಿಖಾ ದಳ ಸಿಬಿಐ ಫೆಬ್ರವರಿ 7ನೇ ತಾರೀಕು ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳುತ್ತೆ. ಆ ಎಫ್ಐಆರ್ ಗುಜರಾತ್ ಮೂಲದ ಎಬಿಜಿ ಶಿಪ್ ಯಾರ್ಡ್ ವಿರುದ್ಧ. ಆರೋಪ ಏನು ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. 22,242 ಕೋಟಿ ರೂಪಾಯಿ, 22,242 ಕೋಟಿ ರೂಪಾಯಿ ಸಾಲ ವಂಚನೆ. ಎಷ್ಟು ಬ್ಯಾಂಕುಗಳಿಗೆ? 28 ಬ್ಯಾಂಕುಗಳಿಗೆ. ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಎಬಿಜಿ ಶಿಪ್ ಯಾರ್ಡ್ನ ನಿರ್ದೇಶಕರಾದಂತಹ ಗುಜರಾತ್ ಮೂಲದ ರಿಷಿ ಅಗರ್ವಾಲ್, ಸನಾತನ ಮುತ್ತುಸ್ವಾಮಿ ಮತ್ತೆ ಅಶ್ವಿನಿ ಕುಮಾರ್ ವಿರುದ್ಧ ಮತ್ತೆ ಎಬಿಜಿ ಶಿಪ್ ಯಾರ್ಡ್ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲು ಮಾಡಿರುವಂಥದ್ದು. ಎಬಿಜಿ ಶಿಪ್ ಯಾರ್ಡ್ ಇದು ಯಾವ ಕಂಪನಿ ಅಂತ ಹೇಳಿದ್ರೆ ಗುಜರಾತ್ ಮೂಲದ ಕಂಪನಿ. ಗುಜರಾತ್ನ ದಹೇಜ್ ಮತ್ತು ಸೂರತ್ನಲ್ಲಿ ಇದರ ಕೆಲಸ ಆಗುವಂಥದ್ದು, ಇದರ ವ್ಯವಹಾರಗಳು ನಡೆಯುವಂಥದ್ದು. ಹಡಗುಗಳ ನಿರ್ಮಾಣ ಮತ್ತು ಹಡಗುಗಳ ರಿಪೇರಿ ಈ ಕಂಪನಿಯ ಕೆಲಸ ಅಥವಾ ಕಾಮಗಾರಿ. ಈಗ ನಾವು ನಿಮ್ಮ ಮುಂದೆ ಒಂದು ಲಿಸ್ಟ್ ಇಡ್ತೀವಿ. ಈ 22,242 ಕೋಟಿ ರೂಪಾಯಿ ಬ್ಯಾಂಕಿಂಗ್ ವಂಚನೆ ಆಗಿದೆಯಲ್ಲ, ಸಿಬಿಐ ಎಫ್ಐಆರ್ ಪ್ರಕಾರ ಯಾವ ಯಾವ ಬ್ಯಾಂಕಿಗೆ ಈ ಗುಜರಾತ್ ಮೂಲದ ಈ ಕಂಪನಿ ವಂಚನೆ ಮಾಡಿದೆ ಎನ್ನುವಂಥದ್ರ ಲಿಸ್ಟ್ ನೋಡ್ತೀವಿ. ಈ ಲಿಸ್ಟ್ ನೋಡಿದ್ರೂ ನಿಮಗೆ ಶಾಕ್ ಆಗೇ ಆಗತ್ತೆ. ನೋಡಿ, SBI 2,925 ಕೋಟಿ ರೂಪಾಯಿ, ICICI ಬ್ಯಾಂಕ್ 7,089 ಕೋಟಿ ರೂಪಾಯಿ, IDBI ಬ್ಯಾಂಕ್ 3,639 ಕೋಟಿ ರೂಪಾಯಿ, ಬ್ಯಾಂಕ್ ಆಫ್ ಬರೋಡಾ 1,614 ಕೋಟಿ ರೂಪಾಯಿ, PNB 1,244 ಕೋಟಿ ರೂಪಾಯಿ, ಎಕ್ಸಿಮ್ ಬ್ಯಾಂಕ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ, ಅದು ಪರ್ಟಿಕ್ಯುಲರ್ಲಿ ಆ ಕ್ಯಾಟಗರಿಗೆ ಸಹಾಯ ಮಾಡ್ಲಿಕ್ಕಿರುವಂತಹ ಬ್ಯಾಂಕ್ ಅದು. ಎಕ್ಸಿಮ್ ಬ್ಯಾಂಕ್ ಆಫ್ ಇಂಡಿಯಾ 1,327 ಕೋಟಿ ರೂಪಾಯಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 1,228 ಕೋಟಿ ರೂಪಾಯಿ, ಬ್ಯಾಂಕ್ ಆಫ್ ಇಂಡಿಯಾ 719 ಕೋಟಿ ರೂಪಾಯಿ, OBC ಬ್ಯಾಂಕ್ ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಮರ್ಜ್ ಆಗಿದೆ, ಹೀಗಾಗಿ ಈಗಿನ PNB ಅದು 717 ಕೋಟಿ ರೂಪಾಯಿ, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ 743 ಕೋಟಿ ರೂಪಾಯಿ, ಸಿಂಡಿಕೇಟ್ ಬ್ಯಾಂಕ್ ಕೆನರಾದಲ್ಲಿ ವಿಲೀನ ಆಗಿರುವಂಥದ್ದು 408 ಕೋಟಿ ರೂಪಾಯಿ, SBI ಇದು ಸಿಂಗಾಪುರದಲ್ಲಿ SBI ಶಾಖೆ ಇದೆ, ಆ ಶಾಖೆಯಲ್ಲಿ 418 ಕೋಟಿ ರೂಪಾಯಿ, ದೇನಾ ಬ್ಯಾಂಕ್ ಈಗಿನ ಬ್ಯಾಂಕ್ ಆಫ್ ಬರೋಡಾ 406 ಕೋಟಿ ರೂಪಾಯಿ, ಆಂಧ್ರ ಬ್ಯಾಂಕ್ ಈಗ ಯೂನಿಯನ್ ಬ್ಯಾಂಕ್ ನಲ್ಲಿ ಮರ್ಜ್ ಆಗಿದೆ, ಆ ಬ್ಯಾಂಕಿಗೆ 350 ಕೋಟಿ ರೂಪಾಯಿ, ಸಿಕಾಮ್ ಲಿಮಿಟೆಡ್ 260 ಕೋಟಿ ರೂಪಾಯಿ, IFCI ಲಿಮಿಟೆಡ್ 300 ಕೋಟಿ ರೂಪಾಯಿ, SBM ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ 125 ಕೋಟಿ ರೂಪಾಯಿ, ಫಿಯೋನಿಕ್ಸ್ ಆರ್ಕ್ ಪ್ರೈವೇಟ್ ಲಿಮಿಟೆಡ್ 141 ಕೋಟಿ ರೂಪಾಯಿ, LIC ಭಾರತೀಯ ಜೀವ ವಿಮಾ ನಿಗಮ ಎಷ್ಟು 136 ಕೋಟಿ ರೂಪಾಯಿ, DCB ಬ್ಯಾಂಕ್ 106 ಕೋಟಿ ರೂಪಾಯಿ, PNB ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತಿದೆ 97 ಕೋಟಿ ರೂಪಾಯಿ, ಲಕ್ಷ್ಮೀ ವಿಲಾಸ ಬ್ಯಾಂಕ್ 61 ಕೋಟಿ ರೂಪಾಯಿ, ಇಂಡಿಯನ್ ಬ್ಯಾಂಕ್ 17 ಕೋಟಿ ರೂಪಾಯಿ, ಇಂಡಿಯನ್ ಬ್ಯಾಂಕ್ ಆಫ್ ಸಿಂಗಾಪುರ ಅಲ್ಲೊಂದು ಬ್ರಾಂಚ್ ಇದೆ ಅವ್ರದ್ದು 43 ಕೋಟಿ ರೂಪಾಯಿ. ಅದಾದ ಬಳಿಕ ಕೆನರಾ ಬ್ಯಾಂಕ್ 40 ಕೋಟಿ ರೂಪಾಯಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 39 ಕೋಟಿ ರೂಪಾಯಿ,
ಪಂಜಾಬ್ ಸಿಂಧ್ ಬ್ಯಾಂಕ್ 37 ಕೋಟಿ ರೂಪಾಯಿ, ಎಸ್ ಬ್ಯಾಂಕ್ 2 ಕೋಟಿ ರೂಪಾಯಿ. ಎಷ್ಟು? ಒಟ್ಟು 22,242 ಕೋಟಿ ರೂಪಾಯಿ. ಎಷ್ಟು ಬ್ಯಾಂಕ್ಗಳು? 28. ಭಾರತದಲ್ಲಿರುವ ಎಲ್ಲ ಬ್ಯಾಂಕ್ಗಳಿಂದ ಗುಜರಾತ್ ಮೂಲದ ಈ ಕಂಪನಿ ಸಾಲ ಪಡೆದಿದೆ. ಸಾಲ ಈಗ ವಂಚನೆ. ಇದು ಮ್ಯಾಟ್ರು, ಬೇಸಿಕ್ ಮ್ಯಾಟ್ರ್. ಇಲ್ಲಿ ಈ ಇಡೀ ಸಾಲ ವಂಚನೆ ಪ್ರಕರಣ ಇದೆಯಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿದೆ. CBIಗೆ SBI ಅವರು ಏನಾಗುತ್ತೆ, ಅದಕ್ಕಿಂತ ಮುಂಚೆ ಒಂದು ನಿಮಗೆ ಮಾಹಿತಿ ಕೊಡ್ತೀನಿ. 2013 ಅಂದರೆ UPA ಸರ್ಕಾರದ ಕೊನೆಯ ಹಂತ. 2014 ಮೇಗೆಲ್ಲ ಹೊಸ ಗೌರ್ಮೆಂಟ್ ಬರುತ್ತೆ. 2013 ನವೆಂಬರ್ನಲ್ಲಿ NPA ಅಂತೇಳಿ ಲಿಸ್ಟ್ ಔಟ್ ಮಾಡ್ತಾರೆ, ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತೇಳಿ ABG ಶಿಪ್ ಯಾರ್ಡ್ ಅನ್ನ. ಅದಾದ ಬಳಿಕ ಅಲ್ಲೊಂದು ಪ್ರೊವಿಷನ್ಸ್ ಇದೆ. ಈ NPA ಆದ ಮೇಲೂ ಕೂಡ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಆದ ಮೇಲೂ ಕೂಡ ಕಂಪನಿಗೆ ಅದು ಮುಚ್ಚಬಾರದು. ಒಂದು ಕಂಪನಿ ಅದು ಆ ಸಂಕಷ್ಟದಿಂದ ಹೊರಬರಬೇಕು ಅಂತೇಳಿ ಒಂದು CDR ಮೆಕ್ಯಾನಿಸಮ್ ಅಂತಿದೆ. CDR ಅಂದ್ರೆ ಕಾರ್ಪೊರೇಟ್ ಡೆಪ್ಟ್ ರೀಸ್ಟ್ರಕ್ಚರಿಂಗ್ ಅಂತ. ಕಾರ್ಪೊರೇಟ್ ಕಂಪನಿಯ ಸಾಲದ ಮರು ವ್ಯವಸ್ಥೆ ಮಾಡಿಕೊಡುವಂಥದ್ದು. ಏನ್ ಮಾಡ್ತಾರೆ ಇದರಲ್ಲಿ CDR ಅಲ್ಲಿ? ಇನ್ ಕೇಸ್ ಕಾರ್ಪೊರೇಟ್ ಕಂಪನಿಗೆ ಅನಿವಾರ್ಯ ಬಿದ್ದಂತ ಸಂದರ್ಭದಲ್ಲಿ ಆ ಕಂಪನಿ ಇನ್ನೂ ಮುಂದಕ್ಕೆ ನಡೀಬೇಕು, ಮುಚ್ಚಬಾರ್ದು ಎನ್ನುವಂತ ಕಾರಣಕ್ಕೋಸ್ಕರ ಬೇಕಾದ್ರೆ ಬಡ್ಡಿಯಲ್ಲಿ ಒಂದಿಷ್ಟು ವಿನಾಯಿತಿಯನ್ನು ಕೊಡುವಂಥದ್ದು, ಅಥವಾ ಲೋನ್ ಪೇಮೆಂಟ್ ಅವಧಿಯನ್ನು ವಿಸ್ತರಣೆ ಮಾಡುವಂಥದ್ದು, ಅಥವಾ ಈ ಕಂಪನಿದ್ದು ಕೆಲವೊಂದಿಷ್ಟು ಷೇರುಗಳನ್ನ ಕನ್ವರ್ಟೇಬಲ್ ಶೇರ್ ಅಂತ ಮಾಡಿಬಿಟ್ಟು ಅದನ್ನ ಸಂಬಂಧಪಟ್ಟ ಬ್ಯಾಂಕಿಗೆ ಕೊಡುವಂಥದ್ದು. ಅಂದ್ರೆ ಒಂಥರ ಪಾಲುದಾರಿಕೆ ವ್ಯವಸ್ಥೆ. ಇದನ್ನೆಲ್ಲ ಮಾಡ್ತಾರೆ. ಇದನ್ನು ಮಾಡಿದ್ರು ಯಾವಾಗ? 2014 ಮಾರ್ಚ್ನಲ್ಲಿ. 2013 ನವೆಂಬರ್ನಲ್ಲಿ, ಅಂದ್ರೆ 4 ತಿಂಗಳು ಮುಂಚೆ ಇದು NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದ್ರೆ ಇದು ಲಾಭ ನಷ್ಟದಲ್ಲಿದೆ, ಇದು ಲಾಭಕ್ಕೆ ಬರಲಿಕ್ಕಿಲ್ಲ ಅಂತ. ಆದ್ರೆ ಕಂಪನಿಯನ್ನ ಮುಚ್ಚಬಾರದು ಎಂಬ ಕಾರಣಕ್ಕೋಸ್ಕರ ಸರ್ಕಾರವೇ ತಂದಿದ್ದಂತಹ CDR ಅನ್ನ ಅಪ್ಲೈ ಮಾಡ್ತಾರೆ. ಆ ಮುಖಾಂತರ ಮತ್ತಷ್ಟು ಜೀವ ತುಂಬೋಣ ಅಂತೇಳಿ. ಇದು ಯಾವಾಗ ಆಗುತ್ತೆ? ಮಾರ್ಚ್ 2014ರಲ್ಲಿ. ಆದ್ರೆ ಈ ABG ಶಿಪ್ ಯಾರ್ಡ್ ಏನಿದೆ ಅದು ಮತ್ತೆ ಮೇಲಕ್ಕೆ ಎಳಲ್ಲ. ಏನು ನಷ್ಟ ಅಂತ ಏನು ಕಂಪನಿ ಹೇಳ್ಕೊಳ್ತು, ನಷ್ಟದಲ್ಲೇ ಹೋಗುತ್ತೆ, ಮುಚ್ಚುವಂತ ಸ್ಥಿತಿ ಬರುತ್ತೆ ಪರ್ಮನೆಂಟ್ ಆಗಿ. ಇದ್ರ ಮಧ್ಯೆ ಇದಾದ ಬಳಿಕ 5 ವರ್ಷ ಮಾರ್ಚ್ CDR ಆಗಿದ್ದು ಯಾವಾಗ? ಈ ಲೋನ್ ಪೇಮೆಂಟ್ಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ವಿನಾಯಿತಿಯನ್ನು ಕೊಡುವಂತ ಪ್ರಸಂಗ ಬಂದಿದ್ದು ಯಾವಾಗ? ಮಾರ್ಚ್ 2014ರಲ್ಲಿ. ಇದಾದ ಮೇಲೆ 5.5 ವರ್ಷ ಬಿಟ್ಟು ಅಂದ್ರೆ ನವೆಂಬರ್ 8, 2019ಕ್ಕೆ CBIಗೆ SBI ಒಂದು ದೂರು ಕೊಡುತ್ತೆ. ಏನು? ಲೋನ್ ಫ್ರಾಡ್ ಆಗಿದೆ ಅಂತ, ಬ್ಯಾಂಕ್ ವಂಚನೆ. ಈ ABG ಶಿಪ್ ಯಾರ್ಡ್ ಏನಿದೆ ಅದು ನಾವು ಕೊಟ್ಟ ಲೋನ್ ಅನ್ನ ಮೋಸ ಮಾಡಿದೆ, ವಂಚನೆ ಮಾಡಿದೆ ಅಂತೇಳಿ ಫಸ್ಟ್ ದೂರು SBIದು CBIಗೆ. ನೋಡಿ, ಈ ತರ ದೊಡ್ಡ ಹಲವಾರು ಬ್ಯಾಂಕುಗಳು ಇದ್ದಂತಹ ಸಂದರ್ಭದಲ್ಲಿ ಲೋನ್ಗಳನ್ನು ವಸೂಲಿ ಮಾಡಲಿಕ್ಕೆ ಕಾರ್ಪೊರೇಟ್ ಕಂಪನಿಗಳಿಂದ ಒಂದು ಕಸ್ಟೋರಿಯಂ ಅಂತ ಒಂದು ಮಾಡ್ತಾರೆ. ಅಂತ ಹೇಳಿದ್ರೆ ಯಾವ ಬ್ಯಾಂಕ್ಗಳೆಲ್ಲ ಸಾಲ ಕೊಟ್ಟಿದ್ದಾವೆ, ಯಾರಿಗೆಲ್ಲ ವಂಚನೆ ಆಗಿದೆ, ಯಾವುದೆಲ್ಲ NPA ಆಗಿದೆ, ಅವರೆಲ್ಲ ಸೇರ್ಕೊಂಡು ಒಂದು ಮೆಕ್ಯಾನಿಸಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ಸಂಸ್ಥೆಯ ಅಸೆಟ್ ಅನ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ, ಆ ಮುಖಾಂತರ ಮಾರ್ಲಿಕ್ಕೆ. ಈಗ ವಿಜಯ ಮಲ್ಯ ಪ್ರಕರಣ, ನೀರವ್ ಮೋದಿ ಪ್ರಕರಣದಲ್ಲೆಲ್ಲ. ಸೊ ಇದರಲ್ಲಿ ದೊಡ್ಡ ಸಾಲ ಕೊಟ್ಟಿದ್ದಂಥದ್ದು ICICI ಬ್ಯಾಂಕ್. ಸೊ ಆದ್ರೆ SBI ದೂರು ಕೊಡುತ್ತೆ. SBI ಇವತ್ತು ಪ್ರೆಸ್ ರಿಲೀಸ್ ಮಾಡಿದೆ, ಅದ್ರ ಮುಂದೆ ಕೇಳ್ತೀನಿ ಏನಕ್ಕೆ SBI ದೂರು ಕೊಡುತ್ತೆ, ICICI ದೂರು ಕೊಡಲ್ಲ. ಕಸ್ಟೋಡಿಯಂದ್ದು ಆ ಬ್ಯಾಂಕುಗಳ ನೇತೃತ್ವ, ಸಾಲ ವಸೂಲಾತಿಯ ನೇತೃತ್ವ ವಹಿಸಿದ್ದಂಥದ್ದು ICICI ಬ್ಯಾಂಕ್. ಆದ್ರೆ CBIಗೆ ದೂರು ಕೊಟ್ಟಿದ್ದು ಮೊದಲ ಬಾರಿಗೆ ಯಾವುದು? SBI ಯಾಕೆ ಕೊಡ್ತು ಅಂತ SBI ಏನು ಹೇಳಿದೆ ಅಂದ್ರೆ, ನಾವು ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿದ್ದ ಕಾರಣ ನಾವು ದೂರು ಕೊಟ್ವಿ. ಆಯ್ತು, ಕೊಟ್ರು. ಯಾವಾಗ? 2019 ನವೆಂಬರ್ 8ನೇ ತಾರೀಕು CBI. ಆ CBI ಆ ದೂರಿನ ಮೇಲೆ ಏನೂ ಆಕ್ಷನ್ ತಗೊಳ್ಳಲ್ಲ. ಅದಾದ ಬಳಿಕ ಮತ್ತೆ 2020 ಆಗಸ್ಟ್ನಲ್ಲಿ, ಅಂದ್ರೆ ಸರಿಸುಮಾರು 1 ವರ್ಷ ಬಿಟ್ಟು SBI 2ನೇ ದೂರು ಸಲ್ಲಿಕೆ ಮಾಡುತ್ತೆ CBIಗೆ. ಯಾವಾಗ? 2020 ಆಗಸ್ಟ್ಗೆ, 2 ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ಕೊಟ್ಟ ದೂರಿಗೆ ಈಗ ಫೆಬ್ರವರಿ 7ನೇ ತಾರೀಕು ಈಗ CBI FIR ಅನ್ನು ದಾಖಲಿಸಿ ಮಾಡಿಕೊಡುವಂಥದ್ದು. ಇದು ಒಂದು.
ಇನ್ನೊಂದು, ಈ ರೀತಿಯಾದಂತಹ ಬ್ಯಾಂಕ್ ವಂಚನೆಗಳು ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಾರೆನ್ಸಿಕ್ ಆಡಿಟ್ ಅಂತ ಮಾಡ್ತಾರೆ. ಆಡಿಟ್ ನೀವು ಸಾಮಾನ್ಯವಾಗಿ ಕೇಳೇ ಇರ್ತೀರಿ, ಏನು ಅಂದ್ರೆ ಲೆಕ್ಕಪತ್ರಗಳ ಪರಿಶೀಲನೆ ಅಂತೇಳಿ. ಈ ಫಾರೆನ್ಸಿಕ್ ಆಡಿಟರ್ ಏನು ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕಾಗಿ ಸಾಲವನ್ನ ನೀಡಲಾಗಿದೆಯೋ ಆ ಸಾಲ ಆ ಉದ್ದೇಶಕ್ಕೆ ಬಳಕೆ ಆಗಿದೆಯಾ ಅಥವಾ ಇಲ್ವಾ, ಅಥವಾ ಬೇರೆ ಕಡೆ ಡೈವರ್ಟ್ ಮಾಡಿದರೆ, ಉದಾಹರಣೆಗೆ ವಿಜಯ ಮಲ್ಯ ಕೇಸಲ್ಲೂ ಕೂಡ ನೀವು ಕೆಲವೊಂದಿಷ್ಟು ಯಾವ ಉದ್ದೇಶ, ಫಾರ್ ಎಕ್ಸಾಂಪಲ್ ಕಿಂಗ್ ಫಿಶರ್ಗೆ ಅಂತ ಕೊಟ್ಟಂತ ಸಾಲವನ್ನ ಎಲ್ಲೆಲ್ಲೋ ಡೈವರ್ಟ್ ಮಾಡಿದ್ರು, ಹಾರ್ಸ್ ಕಾರ್ ರೇಸು, IPL ಅದು ಇದು ಅಂತ ಹೇಳಿ. ಸೊ ಅದನ್ನ ಫಾರೆನ್ಸಿಕ್ ಆಡಿಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಮೂಲಿ ಆಡಿಟಿಂಗ್ಗೆ, ಬಟ್ ಈ ಸಂದರ್ಭದಲ್ಲಿ ಈ ಆಡಿಟಿಂಗ್ ಸಂದರ್ಭದಲ್ಲಿ ವಕೀಲರು ಇರ್ತಾರೆ, ಅಟಾರ್ನಿಗಳು. ಇವ್ರು ಏನ್ ಮಾಡ್ತಾರೆ, ದಾಖಲೆಗಳನ್ನ ಸಂಗ್ರಹ ಮಾಡ್ತಾರೆ. ಎಲ್ಲ ಬ್ಯಾಂಕಿನ ಎಲ್ಲ ಈ ಕಂಪನಿ ಎಲ್ಲಾ ದಾಖಲೆಗಳನ್ನ ಹುಡುಕಾಡಿ ಜಾಲಾಡಿ ಕೊಟ್ಟಂತ ದುಡ್ಡು ಎಲ್ಲಿಂದ ಹೇಗೆ ಡೈವರ್ಟ್ ಆಯ್ತು, ಹೇಗೆ ಫ್ರಾಡ್ ಆಯ್ತು, ಇವನ್ನೆಲ್ಲ ಆಗಿ ತನಿಖೆ ಮಾಡ್ತಾರೆ. ಇದಕ್ಕೋಸ್ಕರ ಒಂದು ಆಡಿಟಿಂಗ್ ಏಜೆನ್ಸಿಯನ್ನು ನೇಮಕ ಮಾಡ್ತಾರೆ. ಆ ರೀತಿಯಾಗಿ ಒಂದು ಆಡಿಟಿಂಗ್ ಏಜೆನ್ಸಿಯನ್ನು ನೇಮಕ ಮಾಡ್ತಾರೆ. ಅರ್ನ್ಸ್ಟ್ ಅಂಡ್ ಯಂಗ್, EY ದೊಡ್ಡ ಕಂಪನಿ. ಈ ಕಂಪನಿಯವರು ಒಂದು ಫಾರೆನ್ಸಿಕ್ ಆಡಿಟಿಂಗ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಯಾವಾಗ? ಜನವರಿ 18 ಅಂದ್ರೆ 2019ರಲ್ಲಿ, 3 ವರ್ಷದಿಂದ ಎಗೈನ್ ಇದು ಆಗಿರುವಂಥದ್ದು. ಅದರಲ್ಲಿ ಏನು ಹೇಳ್ತಾರೆ, ಫ್ರಾಡ್ ಆಗಿದೆ ಅಂತ ಹೇಳ್ತಾರೆ. ಏನ್ ಫ್ರಾಡು? ಡೈವರ್ಷನ್ ಆಫ್ ಫಂಡ್ಸ್. ಯಾವ ಕಾರಣಕ್ಕಾಗಿ ಸಾಲವನ್ನ ಕೊಡಲಾಯಿತೋ ಆ ಸಾಲವನ್ನ ಈ ಕಂಪನಿ ಇನ್ಯಾವುದಕ್ಕೂ ಉಪಯೋಗಿಸಿಕೊಂಡಿದೆ, ದುರ್ಬಳಕೆ ಮಾಡಿಕೊಂಡಿದೆ ಎನ್ನುವಂಥದ್ದು ಫಾರೆನ್ಸಿಕ್ ಆಡಿಟಿಂಗ್. ಆ ರಿಪೋರ್ಟ್ನ ಆಧಾರದ ಮೇಲೆ SBI ಮೊದಲ ಬಾರಿಗೆ ದೂರು ಕೊಡುತ್ತೆ ನವೆಂಬರ್ನಲ್ಲಿ, 2019ರಲ್ಲಿ ನವೆಂಬರ್ನಲ್ಲಿ. CBI ಮತ್ತೆ ಕ್ಲಾರಿಫಿಕೇಶನ್ ಕೇಳುತ್ತೆ. ಮತ್ತೆ 2020ರಲ್ಲಿ SBI ಎರಡನೇ ದೂರು ಕೊಡುತ್ತೆ. ಆ ಎರಡನೇ ದೂರು ಕೊಟ್ಟಾದ 1.5 ವರ್ಷದ ಬಳಿಕ ಈಗ CBI ಅವರು ದಾಳಿ ಮಾಡಿ ಫೆಬ್ರವರಿ 7ನೇ ತಾರೀಕು ಒಂದು FIR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಈ ಕಂಪನಿ ವಿರುದ್ಧ. ಆಮೇಲೆ ಆ CBI ತನ್ನ FIR ನಲ್ಲಿ ಹೇಳುತ್ತೆ ಏನು, ಗ್ಲೋಬಲ್ ಕ್ರಿಸಿಸ್ ಆಗಿತ್ತು 2015ರಲ್ಲಿ, ಹೀಗಾಗಿ ಕಂಪನಿಗೆ ಹೊಸ ಆರ್ಡರ್ಗಳು ಬಂದಿಲ್ಲ, ಕಂಪನಿ ಮುಳುಗೋಗುವ ಸ್ಥಿತಿಗೆ ಬಂತು ಅಂತ ಹೇಳಿ CBI ಆ FIR ನಲ್ಲಿ ಅದನ್ನು ಕೂಡ ಉಲ್ಲೇಖ ಮಾಡಿದೆ. ಈಗ ಕಾಂಗ್ರೆಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದೆ ಇಲ್ಲಿ. ಏನು ಅಂತ ಹೇಳಿದ್ರೆ, ಯಾರು ಈ ರಿಷಿ ಅಗ್ರವಾಲ್? ಈ ABG ಶಿಪ್ ಯಾರ್ಡ್ ಏನಿದೆ, ಇದು ಗುಜರಾತ್ ಮೂಲದ ಕಂಪನಿ. ಇದರ ಮಾಲೀಕರು, ನಿರ್ದೇಶಕರು ರಿಷಿ ಅಗ್ರವಾಲ್. ಯಾರೀತ? ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ CM ಆಗಿದ್ದಾಗ ದೊಡ್ಡ ಕಾರ್ಯಕ್ರಮ, ಅತ್ಯಂತ ಜನಪ್ರಿಯ, ಮತ್ತೆ ಟಿವಿಗಳಲ್ಲಿ ಪೇಪರ್ಗಳಲ್ಲೆಲ್ಲ ದೊಡ್ಡ ಜಾಹೀರಾತು ಬಂದಂತಹ ಕಾರ್ಯಕ್ರಮ ವೈಬ್ರೆಂಟ್ ಗುಜರಾತ್ ಸಮಿಟ್. ಅಂದ್ರೆ ಬಂಡವಾಳ ಸಮಾವೇಶ, ಅದಕ್ಕೆ ವೈಬ್ರೆಂಟ್ ಗುಜರಾತ್ ಅಂತ ಹೇಳಿ ಹೆಸರಿಟ್ಟಿದ್ರು. ಗುಜರಾತ್ CM ಆಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ತರದ 4 ಸಮಿಟ್ಗಳನ್ನು ಮಾಡ್ತಾರೆ. ಸತತವಾಗಿ 4 ಸಮಿಟ್, 4 ವರ್ಷ. ಆ ಸಮಿಟ್ ನಲ್ಲಿ, ಆ ವೈಬ್ರೆಂಟ್ ಗುಜರಾತ್ ಸಮಿಟ್ ಏನಿದೆ, ಆ 4 ಸಮ್ಮೇಳನಗಳಲ್ಲಿ, ಬಂಡವಾಳ ಸಮ್ಮೇಳನದಲ್ಲಿ ಮಿಸ್ಟರ್ ರಿಷಿ ಅಗ್ರವಾಲ್ ಪಾಲ್ಗೊಳ್ತಾರೆ. ಜೊತೆಗೆ ಒಂದು ಘೋಷಣೆಯನ್ನ ಮಾಡ್ತಾರೆ, ಏನು, 20,000 ಕೋಟಿ ರೂಪಾಯಿನ ನಾನು ಗುಜರಾತ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಅಂತೇಳಿ. ಜೊತೆಗೆ 2013ರಲ್ಲಿ ದಕ್ಷಿಣ ಕೊರಿಯಾಕ್ಕೆ, ಆಗ ಗುಜರಾತ್ CM ಆಗಿದ್ದಂತ ನರೇಂದ್ರ ಮೋದಿ ಅವರು ತಮ್ಮ ರಾಜ್ಯದ ಉದ್ಯಮಿಗಳನ್ನ ನಿಯೋಗ ಕೊಂಡೊಯ್ತಾರೆ. ಆ ನಿಯೋಗದಲ್ಲಿ ಈ ರಿಷಿ ಅಗ್ರವಾಲ್ ಇರ್ತಾರೆ. ಇದು ಗುಜರಾತ್ನ ಕಾಂಗ್ರೆಸ್ ರಾಜ್ಯಸಭಾ ಸಂಸದ ಶಕ್ತಿ ಸಿನ್ಹಾ ಗೋಹಿಲ್ ಅವರು ಕೊಡ್ತಿರುವಂತಹ ಮಾಹಿತಿ. ಇಲ್ಲಿ ಒಂದು ದೊಡ್ಡ ಆತಂಕ ಇರುವಂತದ್ದು ಏನು ಅಂತ ಹೇಳಿದ್ರೆ, ಈ ABG ಶಿಪ್ ಯಾರ್ಡ್, ಗುಜರಾತ್ ಮೂಲದ ABG ಶಿಪ್ ಯಾರ್ಡ್ 28 ಬ್ಯಾಂಕುಗಳಿಗೆ ಕೊಡಬೇಕಾಗಿರುವಂತಹ ಸಾಲದ ಮೊತ್ತ 22,000 ಕೋಟಿ ರೂಪಾಯಿಗೂ ಅಧಿಕ. ಓಕೆ, ಆದ್ರೆ ಗುಜರಾತ್ನ ಕಾಂಗ್ರೆಸ್ ಸಂಸದರ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ, ಅವರ ಲೆಕ್ಕಾಚಾರದ ಪ್ರಕಾರ, ಈ ರಿಷಿ ಅಗ್ರವಾಲ್ ಅಂತಿದಾರಲ್ಲ ಮಾಲೀಕ, ಈತನ ಹೆಸರಲ್ಲಿರುವಂತಹ ಸ್ಥಿರಾಸ್ತಿ, ಫಿಕ್ಸೆಡ್ ಫಿಸಿಕಲ್ ಅಸೆಟ್ ಎಷ್ಟದು? 200 ಕೋಟಿ. 22,000 ಕೋಟಿ ಮೊತ್ತಕ್ಕೂ ಅಧಿಕ ಬ್ಯಾಂಕ್ ವಂಚನೆಯಲ್ಲಿ 200 ಕೋಟಿ ರೂಪಾಯಿಯ ಫಿಕ್ಸೆಡ್ ಅಸೆಟ್ ಅಲ್ಲಿ. ಆಮೇಲೆ ಇನ್ನೊಂದು ಆರೋಪ ಮಾಡ್ತಾರೆ ಅವ್ರು, ಏನು ಅಂತ ಹೇಳಿದ್ರೆ, ಈ ಕಂಪನಿ PF ಕೊಟ್ಟಿಲ್ಲ ತನ್ನ ನೌಕರರಿಗೆ, ಅಲ್ಲಿ ವಂಚನೆ ಆಗಿದೆ. GST ಮತ್ತೆ VAT ತೆರಿಗೆಗಳನ್ನು ಕಟ್ಟಿಲ್ಲ, ಆ ಮುಖಾಂತರ 150 ಕೋಟಿ ರೂಪಾಯಿ ತೆರಿಗೆ ಬಾಕಿ. ಇನ್ನು
ದಹೇಜ್, ಗುಜರಾತ್ನ ದಹೇಜ್ ಮತ್ತೆ ಗೋವಾದಲ್ಲಿ ಈ ಶಿಪ್ ಯಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮೆಟೀರಿಯಲ್ಗಳನ್ನು ಕೊಟ್ಟಿರ್ತಾರಲ್ಲ ಹಡಗುಗಳ ನಿರ್ಮಾಣಕ್ಕೆ, ಆ ವರ್ತಕರಿಗೆ ಈ ಕಂಪನಿ ಸುಮಾರು 200 ಕೋಟಿ ರೂಪಾಯಿ ಕೊಡೋದು ಬಾಕಿ ಇದೆಯಂತೆ. ಬರೀ ಸಾಲ ಅಲ್ಲ, ಅಲ್ಲಿಗೆ ಈ ಸ್ಥಿರಾಸ್ತಿಯನ್ನ ಮಾರಿದ್ರು ಕೂಡ ಈ ಟ್ಯಾಕ್ಸ್ ಮತ್ತೆ ಇದನ್ನ ಕ್ಲೈಮ್ ಮಾಡ್ಕೊಳಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ ಇಲ್ಲಿ. ಇದು ಇರುವಂಥದ್ದು. ಇನ್ನೊಂದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ನೋಡಿ, CBI FIR ನಾನು ಹೇಳಿದೆ ನಿಮಗೆ, SBI ದೂರು ಕೊಟ್ಟಿದ್ದು ನವೆಂಬರ್ 8, 2019 ಅಂತ ಹೇಳಿ. ಪ್ರಿಯಾಂಕಾ ಚತುರ್ವೇದಿ, ಈಗ ಶಿವಸೇನೆಯ ರಾಜ್ಯಸಭಾ ಸಂಸದರು, ಇವರು ಫೆಬ್ರವರಿ 15, 2018 ಅಂದ್ರೆ ಮೊದಲ ಬಾರಿಗೆ SBI CBIಗೆ ಬ್ಯಾಂಕ್ ವಂಚನೆಗೆ ಸಂಬಂಧಪಟ್ಟ ಹಾಗೆ ABG ಶಿಪ್ ಯಾರ್ಡ್ ವಿರುದ್ಧ ದೂರು ಕೊಡುವುದಕ್ಕಿಂತ 1.5 ವರ್ಷಕ್ಕೂ ಮೊದಲೇ ಪ್ರಿಯಾಂಕಾ ಚತುರ್ವೇದಿ, ಈಗಿನ ಶಿವಸೇನೆ ರಾಜ್ಯಸಭಾ ಸಂಸದೆ, ಒಂದು ಟ್ವೀಟ್ ಮಾಡ್ತಾರೆ. ಏನು? ಆನ್ NPA, ಗುಜರಾತ್ ಬೇಸ್ಡ್ ಕಂಪನೀಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ BJP ಅಂಡ್ ಮೋದಿ ಆರ್ ಬಿಗ್ಗೆಸ್ಟ್ ಡಿಫಾಲ್ಟರ್ಸ್. ಮೋದಿ ಮತ್ತೆ BJPಗೆ ಜೊತೆ ನಂಟು ಹೊಂದಿರುವಂತಹ ಗುಜರಾತ್ ಮೂಲದ ಕಂಪನಿಗಳು ದೊಡ್ಡ ಸಾಲ ವಂಚಕರಾಗ್ತಾ ಇದ್ದಾರೆ. ಅದರಲ್ಲಿ ABG ಶಿಪ್ಯಾರ್ಡ್ ಪ್ರಮೋಟರ್ ರಿಷಿ ಅಗ್ರವಾಲ್ ಟ್ರಾವೆಲ್ಡ್ ವಿತ್ ಮೋದಿ ಟು ಸೆವೆರಲ್ ಕಂಟ್ರೀಸ್ ಅಂಡ್ ಡಿಫಾಲ್ಟೆಡ್ ಆನ್ 20,000 crores ಅಂಡ್ ನೌ ಎ ಸಿಂಗಾಪುರ್ ಸಿಟಿಜನ್. ಅಂದ್ರೆ ಆತ ಈಗ ಭಾರತದಲ್ಲಿಲ್ಲ, ಆತ ಭಾರತದ ಪ್ರಜೆ ಅಲ್ಲ, ಆತ ಸಿಂಗಾಪುರಕ್ಕೆ ಸೆಟ್ಲ್ ಆಗಿದೆ. ಇನ್ನೊಂದು ಯಾವುದು? GSPC, ಗುಜರಾತ್ ಸ್ಟೇಟ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಪ್ರಧಾನಿ ಮೋದಿ ಅವರ ಕನಸಿನ ಕೂಸಾಗಿತ್ತು. ಇಟ್ ವಾಸ್ ಈಗೇನು ಅದನ್ನು ONGCಗೆ ಮಾರಿದ್ರು. ಮತ್ತೆ ಸೇಮ್ ಗುಜರಾತ್ ಅಂದ್ರೆ ಅದಾನಿ ಗ್ರೂಪ್. ಫಸ್ಟ್ ಯಾವ್ದು ಹೇಳಿದ್ದು? ಪ್ರಿಯಾಂಕಾ. ಇದು ಯಾವಾಗ? 2018 ಫೆಬ್ರವರಿ 15 SBI CBIಗೆ ದೂರು ಕೊಡುವುದಕ್ಕಿಂತ, ಮೊದಲ ಬಾರಿಗೆ ದೂರು ಕೊಡುವುದಕ್ಕಿಂತ 1.5 ವರ್ಷ ಮೊದಲು. ಇಲ್ಲಿ ಇನ್ನು ಈ CBI FIR ಆಗಿದೆಯಲ್ಲ, ಈಗ ಫೆಬ್ರವರಿ 7 CBI FIR ಆದ್ಮೇಲೆ ಕಾಂಗ್ರೆಸ್ ಒಂದು ಎಲಿಗೇಷನ್ಸ್ ಅನ್ನ ಮಾಡಿದೆ. ನಾವು 2018 ಈ ಸರ್ಕಾರವನ್ನು ಎಚ್ಚರಿಸಿದ್ವಿ, ಅವಾಗ ಇವರು ಕ್ರಮ ಕೈಗೊಂಡಿಲ್ಲ. ಆಮೇಲೆ ನಿಮಗೆ ವರದಿಗಳ ಪ್ರಕಾರ ಏನು ಅಂತ ಹೇಳಿದ್ರೆ, ಈ E&Y ಫಾರೆನ್ಸಿಕ್ ಆಡಿಟಿಂಗ್ ರಿಪೋರ್ಟ್ ಕೊಡುತ್ತಲ್ಲ ಈ ಕಸ್ಟೋಡಿಯಂ ಆಫ್ ಬ್ಯಾಂಕ್ಸಿಗೆ, ಈ ಯಾರು ಸಾಲ ಬಾಕಿ ಕೊಟ್ಟಿರುವಂಥವ್ರು ಯಾರು ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬ್ಯಾಂಕ್ಗಳಿಗೆ, ಇದೊಂದು ಗ್ರೂಪ್ ಮಾಡ್ಕೋತಾರೆ. ಅವರಿಗೊಂದು ವರದಿ ಕೊಟ್ಟ ಪ್ರಕಾರ 2013ರಿಂದ 2017 ಫ್ರಾಡ್ ಆಗುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವುದಕ್ಕಿಂತ 1.5 ವರ್ಷದ ಹಿಂದೆ ಮತ್ತು ಅವರು ಅಧಿಕಾರಕ್ಕೆ ಬಂದ 3 ವರ್ಷದವರೆಗೆ ಈ ಫ್ರಾಡ್ ಆಗುತ್ತೆ ಅಂತೇಳಿ ಆ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಇದೆ ಅಂತೇಳಿ ವರದಿಯಾಗಿದೆ. ಕಾಂಗ್ರೆಸ್ ಏನು ಎಲಿಗೇಷನ್ ಮಾಡಿರುವಂಥದ್ದು ಇಲ್ಲಿ ನೋಡಿ, ಇವರು ಹೇಳ್ತಾರೆ, ನಿನ್ನೆ ರಣದೀಪ್ ಸುರ್ಜೇವಾಲಾ ಅವರು, ಕಾಂಗ್ರೆಸ್ನ AICC ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಒಂದು ಎಲಿಗೇಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ABG ಶಿಪ್ ಯಾರ್ಡ್ಗೆ ಗುಜರಾತ್ CM ಆಗಿದ್ದಾಗ ನರೇಂದ್ರ ಮೋದಿ ಅವರು ಫೇವರಿಸಂ ಮಾಡಿದ್ರು ಎನ್ನುವಂಥದ್ದು ಒಂದು. ಜೊತೆಗೆ ಭೂಮಿಗಳನ್ನು ಅತ್ಯಂತ ಅಗ್ಗದ ಬೆಲೆಯಲ್ಲಿ, ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮೋದಿ CM ಆಗಿದ್ದಂತಹ ಸಂದರ್ಭದಲ್ಲಿ ಈ ABG ಶಿಪ್ ಯಾರ್ಡ್ಗೆ ಕೊಟ್ಟಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಕಾಂಗ್ರೆಸ್ ಮಾಡಿರುವಂಥದ್ದು. SBI ಇವತ್ತು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಈ ವರದಿಗಳಿಗೆ ಸಂಬಂಧಪಟ್ಟ ಹಾಗೆ. ಎಟ್ ನೋ ಪಾಯಿಂಟ್ ಇನ್ ಟೈಮ್ ದೇರ್ ವಾಸ್ ಎನಿ ಎಫರ್ಟ್ ಟು ಡಿಲೇ ದಿ ಪ್ರೋಸೆಸ್. ನಾವು ಈ ತನಿಖೆಯಲ್ಲಿ ಎಲ್ಲೂ ಕೂಡ ವಿಳಂಬ ಆಗಿಲ್ಲ. ದ ಲೆಂಡರ್ಸ್ ಫೋರಂ ಡಿಲಿಜೆಂಟ್ಲಿ ಫಾಲೋಸ್ ಥ್ರೂ ವಿತ್ CBI ಇನ್ ಆಲ್ ಸಚ್ ಕೇಸಸ್ ಅಂತ. ಅಂದ್ರೆ ನಾವು CBI ಜೊತೆಗೆ ಟಚ್ ಅಲ್ಲಿ ಇದ್ದೀವಿ ಅಂತ ಹೇಳಿ ಇದು ಇರುವಂಥದ್ದು. ಕಾಂಗ್ರೆಸ್ ಇನ್ನೊಂದು ಆರೋಪ ಮಾಡಿದೆ, ಏನು ಅಂತ ಹೇಳಿದ್ರೆ, 7 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ 7 ವರ್ಷಗಳಲ್ಲಿ ಈ ದೇಶದಲ್ಲಿ 5,35,000 ಕೋಟಿ ರೂಪಾಯಿ ಬ್ಯಾಂಕ್ ವಂಚನೆ ಪ್ರಕರಣಗಳು ಆಗಿವೆ ಎನ್ನುವಂತ, ಅಷ್ಟು ಮೊತ್ತದ ಬ್ಯಾಂಕ್ ವಂಚನೆ ಆಗಿದೆ ಎನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಇದು. ಆಮೇಲೆ ಶಕ್ತಿ ಸಿನ್ಹಾ ಗೋಹಿಲ್ ಅವರು ಕೊಟ್ಟಂತ ಮಾಹಿತಿಯನ್ನು ಕೂಡ ನಿಮಗೆ ಹೇಳಿದೀವಿ ನಾವು. ಇದಿಷ್ಟು ಗುಜರಾತ್ ಮೂಲದ ABG ಶಿಪ್ ಯಾರ್ಡ್ನ ಹಗರಣ. ಕಂಪನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಲ್ಯ
ನೀರವ್ ಮೋದಿ, ಲಲಿತ್ ಮೋದಿ ಇವರೆಲ್ಲ ಇದಾರಲ್ಲ, ಈ ಹಗರಣದ ಎದುರು ನಗಣ್ಯ ಆಗ್ಬಿಡ್ತಾರೆ ನಮಗೆ. ಆಮೇಲೆ ಎಷ್ಟು? 22,000 ಕೋಟಿ ರೂಪಾಯಿ. 22,000 ಕೋಟಿ ರೂಪಾಯಿ. ನಿಮಗೆ ನಾವು ಲಿಸ್ಟನ್ನು ಕೊಟ್ವಿ, ಯಾವ್ಯಾವ ಬ್ಯಾಂಕು ಎಷ್ಟೆಷ್ಟು ಕೋಟಿ ರೂಪಾಯಿಯನ್ನು ಹೇಗೆ ಕೊಟ್ಟರು ಅಂತೇಳಿ. ಕೊಟ್ಟರು, ಸಾಲ ಕೊಡ್ತಾನೆ, ಕೇಳಿದ ತಕ್ಷಣ ಸಾಲ ಕೊಟ್ಟರು. ಈಗ ಇಸ್ಕೊಳ್ಳೋಕ್ಕೆ ಒದ್ದಾಟ. FIR ಆಗುತ್ತೆ, ತನಿಖೆಗಳಾಗುತ್ತೆ, ಇಲ್ಲ ಅಂತಲ್ಲ. ಫಂಡ್ ಎಲ್ಲಿ ಡೈವರ್ಷನ್ ಮಾಡಿದ್ದಾರೆ, ಏನು ಫ್ರಾಡ್ ಮಾಡಿದ್ದಾರೆ, ತನಿಖೆ ಏನಾಗುತ್ತೆ. ಮತ್ತು ಈಗಿನ ಮಾಹಿತಿ ಪ್ರಕಾರ, ಈಗ ಇವರು ಎಲಿಗೇಷನ್ಸ್ ಕಾಂಗ್ರೆಸ್ ಅವರ ಕೊಡ್ತಿರುವಂಥ ಮಾಹಿತಿಗಳ ಪ್ರಕಾರ ಏನು ಇಸ್ ಎ ಸಿಂಗಾಪುರ್ ಸಿಟಿಜನ್ ಅಂತ. ಅಂದರೆ ಸಿಂಗಾಪುರದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇಂಡಿಯನ್ ಸಿಟಿಜನ್ ಆಗಿಲ್ಲ ಇವಾಗ ರಿಷಿ ಅಗರ್ವಾಲ್. ಪ್ರಾಬ್ಲಮ್ ಏನು? ಈ 22,000 ಕೋಟಿ ರೂಪಾಯಿಯನ್ನು ಹೇಗೆ ರಿಕವರಿ ಮಾಡ್ತೀರಿ? ಹೇಗೆ? 22,000 ಯಾರ ದುಡ್ಡು? ಜನಸಾಮಾನ್ಯರು ಇಟ್ಟಂತ ಠೇವಣಿ, ಉಳಿತಾಯ ಠೇವಣಿ. ನಮಗೆ ನಾವು ATM ಟ್ರಾನ್ಸಾಕ್ಷನ್ ಮಾಡಿದರೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದರೆ, ಡೆಬಿಟ್ ಕಾರ್ಡ್ ಉಜ್ಜಿದ್ರೆ, ಕ್ರೆಡಿಟ್ ಕಾರ್ಡ್ ಉಜ್ಜಿದ್ರೆ ಟ್ಯಾಕ್ಸ್ ಹಾಕ್ತಾರಲ್ಲ, ಫೈನ್ ಹಾಕ್ತಾರಲ್ಲ, ಪೆನಾಲ್ಟಿ ಹಾಕ್ತಾರೆ. ಈ ದುಡ್ಡುಗಳೆಲ್ಲವೂ ಬ್ಯಾಂಕಲ್ಲಿ ನಮ್ಮ ಸೊತ್ತುಗಳದು. ಈ ನಮ್ಮ ಸೊತ್ತು ಹೇಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಪಾಲಿಗೆ ಬೆನಿಫಿಟ್ ಆಗ್ತಾ ಹೋಗ್ತವೆ ಅಂತೇಳಿ ನೋಡಿ. 2019ರಲ್ಲಿ ಆಗಿರುವಂಥದ್ದು 3 ವರ್ಷ ಒಂದು. ಈಗ ಇವ್ರಿಗೆ ತನಿಖೆ, ದಾಳಿ ಎಲ್ಲ ಆಗ್ತಾ ಇದೆ. ನೋಡೋಣ ಈ ಕೇಸ್ ಏನಾಗುತ್ತೆ ಅಂತೇಳಿ. ಬಟ್ ಲಿಸ್ಟಲ್ಲಿ ಒಬ್ಬರು ಸೇರ್ಕೊಬಿಟ್ರು. ಈಗೇನು ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಗುಜರಾತ್ ಮೂಲದ ಕಂಪನಿ, ಗುಜರಾತ್ ಮೂಲದ ಉದ್ಯಮಿ ನೀರವ್ ಮೋದಿ. ಇನ್ನು ಕೆಲವರು ಓಡೋಗ್ಬಿಟ್ಟಿದ್ದಾರೆ, ಕೆಲವರು ನೈಜೀರಿಯಾದಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ಒಬ್ರು ಉದ್ಯಮಿ ನೈಜೀರಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಈ ಥರದ್ದೆಲ್ಲ ಇದೆ. ನೋಡೋಣ ಈ ಹಗರಣ, ಈ ತನಿಖೆ, ಈ FIR ಇದರಿಂದ ಏನು ಗಿಟ್ಟುತ್ತೆ, ಎಷ್ಟು ವಸೂಲಿ ಮಾಡ್ತಾರೆ ಇವರು, ಎಲ್ಲವನ್ನ ನೋಡೋಣ. ಇದನ್ನು ನಾವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇದು ನಿಮ್ಮ ದುಡ್ಡು. ಯಾರ್ದೋ ಕೈಗೆ ಹೋಗಿರ್ಬೋದು, ಬಟ್ ದುಡ್ಡೆಲ್ಲವೂ ನಮ್ಮದೇ. ಅಲ್ಲಿ ಅಷ್ಟು 22,000 ಕೋಟಿ ರೂಪಾಯಿ ಬರಲಿಲ್ಲ ಅಂದರೆ ಅದ್ರ ಇಂಡೈರೆಕ್ಟ್ ಹೊರ ಬೀಳೋದು ನಮಗೇನೆ ಪೆನಾಲ್ಟಿ ಹಾಕೋದು, ನಮಗೇನೆ ಫೀಸು, ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡೋದು ನಮ್ಮ ಮೇಲೇನೆ. ಇದು ಭಾರತದ ಅತ್ಯಂತ ದೊಡ್ಡ ಸಾಲ ವಂಚನೆಯ ಸುದ್ದಿ.